ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,25,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,54,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,54,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,54,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,54,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ
ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,24,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,54,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,54,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅವಧಿಯನ್ನು ಮುಂದೂಡುವಂತೆ ಸರ್ಕಾರ ಮನವಿ ಮಾಡಿದೆ. ಈ ಮಧ್ಯೆ ಜಿಬಿಎ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೃಹತ್ ಬೆಂಗಳೂರು ಚುನಾವಣೆಗೆ ಜಿಬಿಎ ಸಜ್ಜಾಗಿದೆ. 5 ಮಹಾನಗರ ಪಾಲಿಕೆಗಳ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬೆಂಗಳೂರು ಕೇಂದ್ರದ ಪಾಲಿಕೆಯಲ್ಲಿ ಸುಮಾರು 63 ವಾರ್ಡ್ಗಳಿವೆ. ಬೆಂಗಳೂರು ಕೇಂದ್ರದಲ್ಲಿ 14,25,676 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ಉತ್ತರದಲ್ಲಿ 19,54,504 ಮತದಾರರು. ಇನ್ನು ದಕ್ಷಿಣ ಪಾಲಿಕೆಯಲ್ಲಿ 72 ವಾರ್ಡ್ಗಳಿವೆ. ದಕ್ಷಿಣದಲ್ಲಿ 17,44,724 ಮತದಾರರು. ಬೆಂಗಳೂರು ಪೂರ್ವದಲ್ಲಿ 50 ವಾರ್ಡ್ಗಳಿವೆ. ಅಲ್ಲಿ ಒಟ್ಟು 10,41,454 ಮತದಾರಿದ್ದಾರೆ.